ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಸೆನ್ಸಿಟಿವ್ ವಿಷಯನ ನಿಮಗೆ ಹೇಳಬೇಕು ಅಂತ ಇದ್ದೀನಿ. ಇನ್ಫ್ಯಾಕ್ಟ್ ನಿಮಗೆ ಇದು ಗೊತ್ತಿದ್ದು ಗೊತ್ತಿಲ್ಲದೇ ಇರೋ ವಿಷಯ ಅಂತಲೇ ಹೇಳ್ಬೋದು. ಅಂದೊಂದಿತ್ತು ಕಾಲ. ಆ ಕಾಲದಲ್ಲಿ ನಾವು ಕ್ರಿಕೆಟ್ ನೋಡಿದ್ದಕ್ಕಿಂತ ಕ್ರಿಕೆಟ್ ಆಡಿದ್ದೇ ಜಾಸ್ತಿ. ಎಷ್ಟು ಕ್ರಿಕೆಟ್ ಆಡ್ತಿದ್ವಿ ಅಂತಂದರೆ ನಮಗೆ ನೋಡೋದಕ್ಕೆ ನಮಗೆ ಕ್ರಿಕೆಟ್ ನೋಡೋದಕ್ಕೆ ಆಸೆ ಇತ್ತು, ಬಟ್ ಆಪರ್ಚುನಿಟಿನೇ ಇರಲಿಲ್ಲ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ನಮಗೆ ಟೈಮ್ ಇತ್ತು, ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಯಾವುದೋ ಒಂದು ಮ್ಯಾಚ್ ಡಿ ನ್ಯಾಷನಲಲ್ಲಿ ಬಂದರೆ ನೋಡ್ತಾಯಿದ್ವಿ, ಅದು ಇಂಡಿಯಾದ ಮ್ಯಾಚ್ ಮಾತ್ರ. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ವರ್ಲ್ಡ್ ಕಪ್ಪಲ್ಲಿ ಬೇರೆ ಬೇರೆ ಟೀಮ್ಸ್ ಆಪೋಸಿಟ್ ಆಡ್ತಿದ್ರೆ ನೋಡ್ತಿದ್ವಿ. ಆವಾಗ 50 ಓವರ್ ವರ್ಲ್ಡ್ ಕಪ್ ಮಾತ್ರ ಇತ್ತು. ಇನ್ಫ್ಯಾಕ್ಟ್ ವುಮೆನ್ಸ್ ಕ್ರಿಕೆಟ್ ಅಂದರೆ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಈ IPL, ಬಿಗ್ ಬ್ಯಾಶ್ ಲೀಗ್ ಥರ ಫ್ರಾಂಚೈಸ್ ಕ್ರಿಕೆಟ್ ಇನ್ನೂ ಶುರುವೇ ಆಗಿರಲಿಲ್ಲ. ಏನೇ ನೋಡಿದ್ರು ನಾವು ಟಿವಿನಲ್ಲೇ ಮ್ಯಾಚ್ಗಳನ್ನ ನೋಡಬೇಕಾಗ್ತಾಯಿತ್ತು. ಇಷ್ಟೇ ಹೇಳಬೇಕು ಅಂತ ಇದೆ. ನಾವು ಆ್ಯಕ್ಚುಲಿ ಕ್ರಿಕೆಟ್ನ ನೋಡಿದ್ದು 10% ಆದರೆ ಕ್ರಿಕೆಟ್ ಆಡಿದ್ದು 90% ಇರ್ತಾಯಿತ್ತು. ಅಂದರೆ ನಾವು ಕ್ರಿಕೆಟ್ ಅಥವಾ ಯಾವುದೇ ಸ್ಪೋರ್ಟ್ಸ್ ಅಂತ ಬಂದಾಗ ನೋಡ್ತಾ ಇದ್ದಿದ್ದು ತುಂಬ ಕಡಿಮೆ, ನೋಡೋಕ್ಕೆ ಆಪರ್ಚುನಿಟಿ ಕೂಡ ತುಂಬ ಕಡಿಮೆ, ಬಟ್ ಆಡ್ತಾ ಇದ್ದಿದ್ದು ತುಂಬ ಜಾಸ್ತಿ ಇರ್ತಾಯಿತ್ತು. ಇವಾಗ ಎಲ್ಲ ಉಲ್ಟಾ. ಕ್ರಿಕೆಟ್ ಆಡೋದು ಅಂದರೆ ಅದೊಂದು ಮರೀಚಿಕೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಇವಾಗ 90% ಕ್ರಿಕೆಟ್ ನೋಡೋದು ಅಷ್ಟೇ. ಮಿಸ್ಸಾಗಿ ಏನಾದರೂ ಒಂದು 10% ಟೈಮ್ ಏನಾದರೂ ಸಿಕ್ಕರೆ ಅದನ್ನು ಆಡ್ತೀವಿ. ಅದು ಯಾರಾದರೂ ಕರೆದು ಎಲ್ಲಾದರೂ ಅರೇಂಜ್ ಮಾಡಿ ಏನಾದರೂ ಆಡೋಣ ಅಂತಂದು ತುಂಬ ಎಫರ್ಟ್ ಹಾಕಿದರೆ ಅದನ್ನು ಆಡ್ತೀವಿ ಅಷ್ಟೇ. ಇದಕ್ಕೆ ಮೇಜರ್ ರೀಸನ್ ಮೇ ಬಿ ನಮಗೆ ಈಸಿಯಾಗಿ ನೋಡೋದಕ್ಕೆ ಸಿಗ್ತಾಯಿದೆ ಕ್ರಿಕೆಟ್ ಅಥವಾ ಯಾವುದೇ ಸ್ಪೋರ್ಟ್ಸ್. ಒಂಥರ ಚೀಪ್ ಇಂಟರ್ನೆಟ್ ಸಿಗ್ತಾಯಿದೆ ನಮಗೆ, ಚೀಪ್ ಫೋನ್ಸ್ ಇದೆ, ಚೀಪ್ TV ಇದೆ, ಚೀಪ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಸೊ ಓವರಾಲಿ ಚೀಪ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಕ್ರಿಕೆಟ್ ಅಥವಾ ಯಾವುದೇ ಸ್ಪೋರ್ಟ್ಸು ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ವಾ. ನನ್ನ ಪ್ರಕಾರ ಕ್ರಿಕೆಟ್ ಅಥವಾ ಸ್ಪೋರ್ಟ್ಸ್ ಯಾವುದೇ ಇರೋದು ಇಟ್ ಈಸ್ ಫಾರ್ ಎವ್ರಿ ಒನ್. ಮೇಜರ್ಲಿ ಇಟ್ ಈಸ್ ಫಾರ್ ಎವ್ರಿ ಒನ್. ಸ್ಪೋರ್ಟ್ಸ್ ಅನ್ನೋದು ಯಾರೋ ಸ್ವಲ್ಪ ಜನ ಪ್ರೊಫೆಷನಲ್ ಪ್ಲೇಯರ್ಸ್ಗೆ ಅಷ್ಟೇ ಅಲ್ಲ. ಅದು ಇನ್ಫ್ಯಾಕ್ಟ್ ಸ್ಪೋರ್ಟ್ಸ್ ಈಸ್ ಫಾರ್ ಎವ್ರಿ ಇಂಡಿವಿಜುವಲ್. ಅವರು ಮೇಲ್ ಇರಲಿ ಫೀಮೇಲ್ ಇರಲಿ, ಅದು ಎಲ್ಲರಿಗೂ ಬೇಕು. ಸ್ಪೋರ್ಟ್ಸ್ ಅನ್ನೋದು ಯಾವುದೋ ಒಂದಿನ ಸ್ಪೋರ್ಟ್ಸ್ ಡೇ ಅಂತ ಮಾಡಿ ಕಂಪ್ನಿಗಳಲ್ಲಿ, ಆಫೀಸ್ಗಳಲ್ಲಿ, ಎಲ್ಲೋ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಮುಗಿಸೋಕೆ ಇರೋದು ಅಲ್ಲ. ಇಟ್ ಕ್ಯಾನ್ ಬಿ ಪ್ಲೇಡ್ ಎನಿ ಡೇ ಬೈ ಎನಿ ಒನ್. ಇನ್ಫ್ಯಾಕ್ಟ್ ವಾಟ್ ಎವರ್ ದ ಏಜ್ ಆಫ್ ಎ ಪರ್ಸನ್, ಈವನ್ ಅವರು ಮದುವೆ ಆಗಿದ್ದಾರೋ ಇಲ್ವೋ ಅನ್ನೋದು ಬೇಕಾಗಿಲ್ಲ. ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ಪ್ರಾಬಬ್ಲಿ ಹೇಳ್ತಾ ಇದ್ರು ಅನಿಸುತ್ತೆ, ಲೈಕ್ ಮದುವೆ ಆಯಿತು ಇನ್ನೂ ಕ್ರಿಕೆಟ್ ಆಡ್ತೀಯಾ, ಇನ್ನೂ ಆಟ ಆಡ್ತೀಯಾ ಅಂತಂದ್ಬಿಟ್ಟು. ಈಗ ಅದು ಕೂಡ ಇಲ್ಲ, ಯಾರು ಬೇಕಾದರೂ ಕ್ರಿಕೆಟ್ ಆಡ್ಬೋದು. ಆಮೇಲೆ ಕ್ರಿಕೆಟ್ ಅಥವಾ ಯಾವುದೇ ಸ್ಪೋರ್ಟ್ಸು ಆಡೋದ್ರಿಂದ ನಮಗೆ ಎಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಇನ್ಫ್ಯಾಕ್ಟ್ ಅದು ಮೆಂಟಲ್ ಹೆಲ್ತ್ ಆಗಿರ್ಬೋದು ಅಥವಾ ಫಿಸಿಕಲ್ ಹೆಲ್ತ್ ಆಗಿರ್ಬೋದು. ಅದು ಬಿಟ್ಟು ನಾವು ಬರೀ ಅದನ್ನು ನೋಡಿಕೊಂಡೇ ಕೂತ್ರೆ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗುತ್ತೆ, ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ನಾವು ಆಲ್ಮೋಸ್ಟ್ ಎವ್ರಿ ಒನ್ ಮೊಬೈಲಲ್ಲಿ ಮ್ಯಾಚ್ ನೋಡ್ತೀವಿ, ಆಮೇಲೆ TVನಲ್ಲಿ ಕೂಡ ನೋಡ್ತೀವಿ. ಅಷ್ಟು ಸಾಲದು ಅಂತ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸು, ಶಾರ್ಟ್ಸು ಅಲ್ಲಿ ಎಲ್ಲ ಕೂಡ ನೋಡಿಕೊಂಡೇ ಕೂತಿರ್ತೀವಿ. ಅಲ್ಲಿಗೆ ನಿಲ್ಲಿಸಲ್ಲ. ನಾವು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿರ್ತೀವಿ, ಪ್ಲೇಯರ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ. ಆಮೇಲೆ ಡಿಬೇಟ್ಗಳನ್ನ ಮಾಡ್ತೀವಿ, ಸೈಡ್ಸ್ ತೊಗೊಂಡು ನಾನು ಅವ್ನ ಫ್ಯಾನು, ನೀನು ಅವ್ನ ಫ್ಯಾನು, ಅವ್ನು ಗ್ರೇಟ್ ಅಂತೆಲ್ಲ ಮಾತಾಡ್ತೀವಿ. ಇನ್ಫ್ಯಾಕ್ಟ್ ತುಂಬ ಅನ್ನೆಸೆಸರಿಲಿ ತುಂಬ ಎನರ್ಜಿ ವೇಸ್ಟ್ ಮಾಡ್ತಾಯಿದ್ವಿ. ಅದು ನಾವು ಅದರಿಂದ ಏನು ಗೈನ್ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಆ ಆಟ ಕೂಡ ಆಡ್ತಾಯಿಲ್ಲ, ಅದನ್ನು ನಾವು ಫೀಲ್ ಕೂಡ ಮಾಡ್ತಾಯಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲರೂ ಆ ಆಟನ ಇಷ್ಟಪಡ್ತೀವಿ, ಪ್ರೀತಿಸ್ತೀವಿ, ಬಟ್ ಆಡೋದು ಮಾತ್ರ ತುಂಬ ಕಡಿಮೆ. ಇನ್ನೊಂದು ವಿಷಯ ನಿಮಗೆ ಗೊತ್ತಿರ್ಬೋದು, ನಾವು ಈ ಥರ ಕ್ರಿಕೆಟ್ ನೋಡೋದ್ರಿಂದ ಯಾರಿಗೆ ಎಲ್ಪ್ ಆಗುತ್ತೆ ಗೊತ್ತಾ? ಕ್ರಿಕೆಟ್ ಪ್ಲೇಯರ್ಸ್ಗಳಿಗೆ ಎಲ್ಪ್ ಆಗುತ್ತೆ. ಅವರು ಇವರು ಅಂತಲ್ಲ, ಎಷ್ಟು ಯಾರ್ಯಾರು ಕ್ರಿಕೆಟ್ ಆಡ್ತಾರೋ, ಯಾರ್ಯಾರು ಬೋರ್ಡಲ್ಲಿದ್ದಾರೋ, ಯಾರು ಕಾಂಟ್ರಾಕ್ಟ್ ಪ್ಲೇಯರ್ಸ್ ಇದ್ದಾರೋ ಅವರಿಗೆಲ್ಲರಿಗೂ ಎಲ್ಪ್ ಆಗುತ್ತೆ. ಆಮೇಲೆ ಕ್ರಿಕೆಟ್ ಬೋರ್ಡ್ಗಳಿಗೆ ಎಲ್ಪ್ ಆಗುತ್ತೆ, ಆಮೇಲೆ ಸ್ಪೋರ್ಟ್ಸ್ ಚಾನಲ್ಗಳಿಗೆ ಎಲ್ಪ್ ಆಗುತ್ತೆ, ಆಮೇಲೆ ಆ್ಯಡ್ಸ್ ಕೊಡ್ತಾರಲ್ಲ ಆ ಬ್ರ್ಯಾಂಡ್ಗಳಿಗೆ ಎಲ್ಪ್ ಆಗುತ್ತೆ, ಆಮೇಲೆ ಫ್ರ್ಯಾಂಚೈಸ್ ಓನರ್ಗಳಿಗೆ ಎಲ್ಪ್ ಆಗ್ಬೋದು, ಆಮೇಲೆ ಇನ್ಫ್ಯಾಕ್ಟ್ ಬೆಟ್ಟಿಂಗ್, ಗ್ಯಾಮ್ಲಿಂಗ್ ಸೈಡ್ಸು ಅವರಿಗೆಲ್ಲ, ಈ ಥರ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೋ ಅವರಿಗೆಲ್ಲ ಎಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಯಾರು ಕೂಡ ಆ ಗೇಮಿಂದ ಲಾಭ ಪಡ್ಕೊಳ್ಳೋದು ಅಂದರೆ ಇನ್ಫ್ಯಾಕ್ಟ್ ಎಕನಾಮಿಕಲಿ, ಫೈನಾನ್ಷಿಯಲಿ ಯಾರಿಗೂ ನಮಗೇನು ಲಾಭ ಆಗೋಲ್ಲ. ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಅದು ಜಾಸ್ತಿ ನೋಡಿದರೆ, ಇನ್ಫ್ಯಾಕ್ಟ್ ನಾನು ಕ್ರಿಕೆಟ್ ನೋಡಲೇಬಾರ್ದು ಅಂತ ಹೇಳ್ತಾ ಇಲ್ಲ, ನೋಡೋದು ತುಂಬ ಕಡಿಮೆ ಆಗಬೇಕು, ಆಡೋದು ತುಂಬ ಜಾಸ್ತಿ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಆಲ್ರೆಡಿ ಇನ್ಫ್ಯಾಕ್ಟ್ ತುಂಬ ಕ್ರಿಕೆಟ್ ನೋಡಿದ್ದೀವಿ. ಐ ಥಿಂಕ್ ಇಟ್ಸ್ ಟೈಮ್ ಟು ಸ್ಟಾರ್ಟ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು, ಕ್ರಿಕೆಟ್ ಆಡೋದಕ್ಕೆ 22 ಜನ ಬೇಕು, 2 ಟೀಮ್ಸ್ ಬೇಕು, ಒಳ್ಳೆ ಗ್ರೌಂಡ್ ಬೇಕು ಅಂತ ಏನಿಲ್ಲ. ಸಿಕ್ಕರೆ ಒಳ್ಳೆಯದೇ, ಬಟ್ ಇಲ್ಲ ಅಂದರೆ ನನ್ನ ಪ್ರಕಾರ ಕ್ರಿಕೆಟ್ ಆಡೋದಕ್ಕೆ 2 to 3 ಮೆಂಬರ್ಸ್ ಸಾಕು. ಅದು ಬ್ಯಾಟ್ಸ್ಮನ್ ಬ್ಯಾಕ್ ಸೈಡಲ್ಲಿ ವಾಲ್ ಅಥವಾ ಏನಾದರೂ ಡಿಫೆಂಡ್ ಮಾಡ್ಕೊಳ್ಳೋ ಥರ ಇತ್ತು ಅಂತಂದರೆ ಇಬ್ಬರೇ ಸಾಕು, ಒಬ್ಬ ಬೌಲರು, ಒಬ್ಬ ಬ್ಯಾಟ್ಸ್ಮನ್. ಎಷ್ಟೊಂದೆಲ್ಲ ಕ್ರಿಕೆಟ್ ಆಡ್ಬೋದು. ಅದು ಕೀಪರ್ ಸಿಕ್ಕರೆ ಇಟ್ಸ್ ಎ ಲಕ್ಸರಿ. ಟೀಮ್ ಮಾಡಿಕೊಂಡು ಆಡಿದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಬಟ್ ಯಾವಾಗಲೂ ಕಾಂಪಿಟೇಟಿವ್ ಕ್ರಿಕೆಟ್ನ ಆಡೋಕ್ಕೆ ನಮಗೆ ಆಗಲ್ಲ ಅಲ್ವಾ. ಬಟ್ ಆಡಬೇಕು ಅಂತ ಏನಿಲ್ಲ ಅಲ್ವಾ ಕಾಂಪಿಟೇಟಿವ್ ಕ್ರಿಕೆಟ್. ಗೇಮ್ಸ್ ಮಾಡೋದು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಆಡಬೇಕು ಅಂತ ಇಲ್ಲ. ವಿ ಕ್ಯಾನ್ ಬ್ಯಾಟ್, ವಿ ಕ್ಯಾನ್ ಬೌಲ್,
and we can field like, right? And in fact we love to bowl and we love to bat and play drives, right? ಆಮೇಲೆ ಎಷ್ಟೆಲ್ಲ ಕ್ರಿಕೆಟ್ ಆಡ್ಬೋದು. ಹಿಂದೆ ಎಲ್ಲ ನಾವು ವಿಕೆಟ್ ನಿಲ್ಲಿಸೋದು ಕಷ್ಟ ಅಂತ ಅನ್ಕೊತಾ ಇದ್ವಿ ಅಲ್ವಾ, ಕ್ರಿಕೆಟ್ ನಿಲ್ಲಿಸೋದೇ ಕಷ್ಟ ಇರ್ತಾಯಿತ್ತು. ಇವಾಗ ರೆಡಿಮೇಡ್ ವಿಕೆಟ್ಸ್ಗಳು ಕೂಡ ಸಿಗುತ್ತೆ, ಎಲ್ಲ ಸೆಟ್ ಸಿಗುತ್ತೆ. ಇನ್ಫ್ಯಾಕ್ಟ್ ಒಂದು 500 ರುಪೀಸು ಅಥವಾ 1000 ರುಪೀಸ್ ಇತ್ತು ಅಂತಂದರೆ ಒಂದು ಸಿಂಪಲ್ ಕಿಟ್ಟೇ ಸಿಗುತ್ತೆ, ಅದರಲ್ಲಿ ಬ್ಯಾಟು ಬಾಲು ವಿಕೆಟ್ಸು ಎಲ್ಲ ಇರುತ್ತೆ. ಇನ್ನೂ ಒಂದು ಹೇಳಬೇಕು, ನಮ್ಮ ಥಾಟ್ಸ್ ಎಲ್ಲ ಹೆಂಗಾಗಿದೆ ಅಂತಂದರೆ, ಯಾರಾದರೂ ಕ್ರಿಕೆಟ್ ಆಡೋಣ ಬಾ ಅಂತ ಕರೆದ್ರೆ ಕ್ರಿಕೆಟ್ ಆಡ್ತಾರ, ನಾವು ಕ್ರಿಕೆಟ್ ಆಡೋದಾ, ಕ್ರಿಕೆಟ್ ನಾವುಗಳು ಆಡೋದಕ್ಕೆ ಇರೋದಾ ಅಂತೆಲ್ಲ ಥಾಟ್ಸು ಹೋಗೋ ಥರ ಆಗಿದೆ ನಮ್ಮದೆಲ್ಲ. ಎಷ್ಟು ರಾಂಗ್ ಡೈರೆಕ್ಷನಲ್ಲಿ ಮುಂದೆ ಬಂದಿದ್ದೀವಿ ಅಂತಂದರೆ, ಕ್ರಿಕೆಟ್ ಅಂದರೆ ಈ ಕೊಹ್ಲಿ, ರೋಹಿತ್ ಶರ್ಮಾ, ಧೋನಿ, ಬುಮ್ರಾ, ಆಮೇಲೆ ಈ ಯಾವ ಬೇರೆ ಬೇರೆ ಪ್ಲೇಯರ್ಸ್ ಇದ್ರಲ್ಲ ಇವ್ರು ಆಡೋದು, ನಾವೆಲ್ಲ ನೋಡೋಕ್ಕಷ್ಟೇ ಅನ್ನೋ ಥರ ಆಗಿಬಿಟ್ಟಿದೆ. ನಮಗೆ ಟೈಮ್ ಕೂಡ ಸಿಗುತ್ತೆ, 3-4 ಜನ ಫ್ರೆಂಡ್ಸ್ ಕೂಡ ಸಿಗ್ತಾರೆ, ಸಿಂಪಲ್ಲಾಗಿ ಯಾವುದೋ ಒಂದು ಗ್ರೌಂಡ್ ಕೂಡ ಸಿಗುತ್ತೆ, ಸ್ಕೂಲ್ ಅಥವಾ ಯಾವುದೇ ಫೀಲ್ಡ್ ಆದರೂ ಸಿಗುತ್ತೆ. ನಾವು ಇನ್ಫ್ಯಾಕ್ಟ್ ನಾವು ಚಿಕ್ಕವರಿದ್ದಾಗ ಯಾವುದ್ಯಾವುದೋ ಹೊಲ್ಗಳಲ್ಲಿ ಗದ್ದೆಗಳಲ್ಲೆಲ್ಲ ಕ್ರಿಕೆಟ್ ಆಡ್ತಾಯಿದ್ವಿ. ಏನಂದರೆ ಈಗ ಬೇಕಾಗಿರೋದು ವಿ ನೀಡ್ ಟು ಮೇಕ್ ಸಮ್ ವಿಲ್ ಟು ಕೀಪ್ ಅವರ್ ಫೋನ್ಸ್ ಅಸೈಡ್. ನಮ್ಮ ಫೋನ್ಗಳನ್ನೆಲ್ಲ ದೂರ ಇಟ್ಬಿಟ್ಟು ನಮಗೆ ಇಷ್ಟ ಇರೋ, ನಾವು ಪ್ರೀತಿಸೋ ಒಂದು ಕ್ರಿಕೆಟ್ನ ನಾವು ಅಥವಾ ಯಾವುದೇ ಸ್ಪೋರ್ಟ್ಸ್ನ ಆಡೋದು, ಇಟ್ ಈಸ್ ದ ನೀಡ್ ಆಫ್ ದ ಅವರ್. ಇವಾಗ ಅಂತೂ ಕ್ರಿಕೆಟ್ ಆಡೋದು ತುಂಬ ಕನಸು ಅಂತ ಅನ್ನಿಸ್ತಾ ಇದೆ, ಮರೀಚಿಕೆ ಅಂತ ಅನ್ನಿಸ್ತಾ ಇದೆ, ದೂರದ ಮಾತು ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಇಫ್ ಯು ಮೇಕ್ ವಿಲ್ ಯು ಕ್ಯಾನ್ ಪ್ಲೇ ಇಟ್. ಯಾರಾದರೂ ಒಬ್ಬರು ಕ್ರಿಕೆಟ್ ಆಡೋಣ ಅಂತ ಕರೆದ್ರೆ, ಕ್ರಿಕೆಟ್ ಎಷ್ಟೇ ಕಷ್ಟ ಆಗಲಿ ನಾವು ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿ ಕ್ರಿಕೆಟ್ ಆಡಬೇಕು. 1 or 2 hour 3 hours 4 hours ಆಫ್ ಕ್ರಿಕೆಟ್ ವಿ ಕ್ಯಾನ್ ಪ್ಲೇ. ಕ್ರಿಕೆಟ್ ನೋಡೋದನ್ನು ನಿಲ್ಲಿಸಲೇಬೇಕು ಅಂತ ಹೇಳ್ತಾ ಇಲ್ಲ, ಕಂಪ್ಲೀಟಾಗಿ ನಿಲ್ಲಿಸಿದ್ರಂತೂ ಕೂಡ ತುಂಬ ಒಳ್ಳೆಯದೇ. ಬಟ್ ಕಂಪ್ಲೀಟಾಗಿ ನಿಲ್ಲಿಸ್ಬೇಕಂತ ಇಲ್ಲ, ಬಟ್ ನೋಡೋದು 10% ಆಗಲಿ, ಬಟ್ ಆಡೋದು 90% ಆದರೆ ನಮಗೆ ಒಳ್ಳೆಯದು, ಮೆಂಟಲ್ ಹೆಲ್ತ್ಗೆ ಒಳ್ಳೆಯದು, ಫಿಸಿಕಲ್ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ಐ ವಿಲ್ ಸ್ಟ್ರೆಸ್ ಒನ್ಸ್ ಅಗೇನ್ ದಿಸ್, ಇದೊಂದು ಯಾವಾಗಲೂ ಅನ್ನಿಸ್ತಾ ಇತ್ತು, ಕ್ರಿಕೆಟ್ ಈಸ್ ನಾಟ್ ಜಸ್ಟ್ ಫಾರ್ ಪ್ರೊಫೆಷನಲ್ ಪ್ಲೇಯರ್ಸ್, ಕ್ರಿಕೆಟ್ ಈಸ್ ಫಾರ್ ಎವ್ರಿ ಇಂಡಿವಿಜುವಲ್, ವೆದರ್ ಇಟ್ ಈಸ್ ಮೇಲ್ ಆರ್ ಫೀಮೇಲ್, ಆ್ಯಂಡ್ ವಿ ಶುಡ್ ಪ್ಲೇ ಆ್ಯಸ್ ಮಚ್ ಆಸ್ ಪಾಸಿಬಲ್ ಫಾರ್ ದ ಲವ್ ಆಫ್ ದ ಗೇಮ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಟ್ಸ್ ಅಬೌಟ್ ವಾಟ್ ವಿ ಯೂಸ್ ಟು ಡೂ ಬ್ಯಾಕ್ ದೆನ್ ನಮ್ಮ ಚೈಲ್ಡ್ಹುಡ್ಡಲ್ಲಿ. ಬಟ್ ಈಗ ಏನಾಯಿತು, ಮೋಸ್ಟ್ಲಿ ಬಿಕಾಸ್ ಆಫ್ ದ ಮೊಬೈಲ್ ಅಂತ ಹೇಳ್ಬೋದು. ಮೋಸ್ಟ್ಲಿ ಬಿಕಾಸ್ ಆಫ್ ದ ಮೊಬೈಲ್, ಮೋಸ್ಟ್ಲಿ ಬಿಕಾಸ್ ಆಫ್ ದ ಆ್ಯಂಡ್ರಾಯ್ಡ್ ಮೊಬೈಲ್ಸ್, ವೆರೆವರ್ ವಿ ಗೋ ವಿ ಕ್ಯಾರಿ ಇಟ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಅವೈಲೇಬಲ್ ದೇರ್. ಟಿ ವಿನೇ ಬೇಕು ಅಂತ ಇಲ್ಲ. ಸೊ ಹಾಗಾಗಿ ಈ ಥರ ಆಗ್ತಾಯಿದೆ. ಮೇ ಬಿ ವಿ ಹ್ಯಾವ್ ಟು ಮೇಕ್ ಸಮ್ ಕಾನ್ಷಿಯಸ್ ಎಫರ್ಟ್ಸ್ ಟು ಪ್ಲೇ ಸ್ಪೋರ್ಟ್ಸ್ ಆ್ಯಂಡ್ ರೆಡ್ಯೂಸ್ ವಾಚಿಂಗ್ ಸ್ಪೋರ್ಟ್ಸ್ ಆ್ಯಂಡ್ ರೆಡ್ಯೂಸ್ ವಾಚಿಂಗ್ ಇಟ್ ಇನ್ ದ ಮೊಬೈಲ್ ಆ್ಯಂಡ್ ರೆಡ್ಯೂಸಿಂಗ್ ದ ಸ್ಕ್ರೀನ್ ಟೈಮ್. ಅದ್ರ ಬಗ್ಗೆ ರೀಲ್ಸ್ ಬಂದರೆ, ಶಾರ್ಟ್ಸ್ ಬಂದರೆ, ವೀಡಿಯೋಸ್ ಬಂದರೆ ಅದನ್ನೆಲ್ಲ ನೋಡೋದನ್ನು ಕಡಿಮೆ ಮಾಡಿ ಅದನ್ನು ಆಡಿ ಅದನ್ನು ಫೀಲ್ ಮಾಡಿದರೆ ನಮಗೆಲ್ಲರಿಗೂ ಒಳ್ಳೆಯದು ಅಂತ ಅನಿಸುತ್ತೆ, ನಮ್ಮ ಹೆಲ್ತ್ಗೆ, ಮೆಂಟಲ್ ಹೆಲ್ತ್ಗೆ ಎಲ್ಲ. ಓಕೆ, ದಿಸ್ ಈಸ್ ಜಸ್ಟ್ ಮೈ ಒಪಿನಿಯನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಥಿಂಕ್ ವಾಟ್ ಐ ಹ್ಯಾವ್ ಟೋಲ್ಡ್ ಹಿಯರ್ ಈಸ್ ಕರೆಕ್ಟ್, and please like the video and share the video, and if you have any opinion on this, please comment those things. Thanks for watching. Bye.